Brought to you by Vigard. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷವಲ್ಲ, ಭಯೋತ್ಪಾದಕರು ಕೊಲೆಗಡುಕರ ಬಗ್ಗೆ ಮಾತಾಡ್ತಿದ್ದೀವಿ, ಕಾಂಗ್ರೆಸ್ನ ತುಷ್ಟೀಕರಣದ ವಿರುದ್ಧ ಮಾತಾಡ್ತಿದ್ದೀವಿ ಅಂತ ಮೈಸೂರಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅಲ್ಲ, ಭಯೋತ್ಪಾದಕರು ಕೊಲೆಗಡುಕರ ಬಗ್ಗೆ ಮಾತಾಡ್ತಿದ್ದೀವಿ, ಕಾಂಗ್ರೆಸ್ನ ತುಷ್ಟೀಕರಣದ ವಿರುದ್ಧ ಮಾತಾಡ್ತಿದ್ದೀವಿ ಅಂತ ಮೈಸೂರಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನೋಡ್ರಿ, ನಾವು ಮುಸ್ಲಿಮರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಇವತ್ತು ಕೊಲೆಗಡುಕರಿದ್ದಾರೆ, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ, ಆದ್ರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗಡುಕರನ್ನ, ದೇಶದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಹಾಕಿರ್ತಕ್ಕಂಥವ್ರಿಗೂ ಏನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೇವೆ ಬರುವಂತ ದಿನಗಳಲ್ಲಿ. ನಾವು ಮುಸ್ಲಿಂ ಸಮುದಾಯಕ್ಕೆ ಹಿಂಸೆ ಕೊಟ್ಟಿಲ್ಲ, ಹಿಂದೂ ಸಮುದಾಯಕ್ಕೆ ಹಿಂಸೆ ಕೊಟ್ಟಿರೋದು ಕಾಂಗ್ರೆಸ್ ಅಂತ ಡಿಕೆ ಹೇಳಿಕೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಮುಸ್ಲಿಂ ಸಮುದಾಯಕ್ಕೆ ಹಿಂಸೆ ಕೊಟ್ಟಿಲ್ಲ, ಹಿಂದೂ ಸಮುದಾಯಕ್ಕೆ ಹಿಂಸೆ ಕೊಡ್ತಾ ಇರೋದು ಕಾಂಗ್ರೆಸ್. ಇದು ಡಿಕೆ ಹೇಳಿಕೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ತಿರುಗೇಟು ಕೊಟ್ಟಿರೋದು. ನೇಹಾ ಕುಟುಂಬದ ವಿರುದ್ಧ ಮಾತಾಡಿದ್ದು ಹಿಂಸೆ ಅಲ್ವಾ? ಕೇಸ್ ಸಿಬಿಐಗೆ ಕೊಡಬೇಕು ಅಂತ ತಂದೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಸಿಬಿಐ ತನಿಖೆಗೆ ಒತ್ತಾಯ ಮಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಯಾವ ಜನಾಂಗಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ, ಕಾರ್ಯಕರ್ತರಾಗಲಿ, ನಾಯಕರಾಗಲಿ ಹಿಂಸೆ ಕೊಡುವಂಥ ಪ್ರಶ್ನೆ ಬಂದಿಲ್ಲ. ಇದು ಭಾಳ ಸ್ಪಷ್ಟ. ಆದರೆ ಸಮಾಜ ಘಾತಕ ಶಕ್ತಿಗಳನ್ನು ನಾವು ಯಾವಾಗೂ ನಿಗ್ರಹಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಕಟುವಾಗಿರ್ತಕ್ಕಂಥ ಸತ್ಯ. ನೋಡ್ರಿ, ಇವತ್ತು ಒಬ್ಬ ನೇಹಾ ಅನ್ನತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ಆದಾಗ ಈಗ ಮುಖ್ಯಮಂತ್ರಿಗಳು, ಗೃಹ ಸಚಿವರ ಹೇಳಿಕೆನ ಹಿಂಸೆನ ಇನ್ನೇನಾಗುತ್ತೆ? ಇದು ಗೃಹ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಅಂತೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಲವ್ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನೀವು ಅವ್ರ ಮನೆಯವ್ರಿಗೆ ಹಿಂಸೆ ಕೊಟ್ಟಾಗ ಏನು ಕೊಟ್ಟಂಗೆ ಹಿಂದೂಗಳಿಗೆ ಹೆಂಗಂದ್ರೆ, ಅಂದರೆ ಹಿಂದೂಗಳಂದ್ರೆ ಅಷ್ಟು ತುಚ್ಛವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀರಿ ನೀವು. ಅದೇ ಬೇರೆ ಅನ್ಯ ಕೋಮಿನ ಜನರಿಗೆ ಇದ್ರಿಂದ ಮಾತಾಡ್ತಿದ್ರೆ ನೀವು, ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಪರಿಹಾರ ಘೋಷಣೆ ಮಾಡಿ ಹೋಗ್ತಿದ್ರಿ. ಆದರೆ ಇವತ್ತು ಏನು ಮಾಡಿದ್ದಾರೆ ಇವತ್ತು ಸರ್ಕಾರದವ್ರು? ಇವತ್ತು ಇದಕ್ಕಿಂತ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಜಗಜ್ಜಾಹೀರಾಗೈತಿ ಇವತ್ತು. ಅದರಲ್ಲಿ ಯಾವುದೇ ರೀತಿ ಅನ್ನೋದು ಸೆಕೆಂಡ್ ಒಪಿನಿಯನ್ ಅನ್ನೋಂಥದ್ದು ಇಲ್ಲ, ಸ್ಪಷ್ಟ ಐತೆ ನಮ್ಗೆ. ಸನ್ಮಾನ್ಯ ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದು ಭಾಳ ಖಂಡನೀಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದೊಂದು ಬೇರೆ ಆ್ಯಂಗಲ್ನಲ್ಲಿ ನೋಡಬೇಕು, ಲವ್ ಇತ್ತು ಆ ಥರ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ, ಈ ಪ್ರತಿಭಟನೆ ಮುಖಾಂತರ ಇವತ್ತು ಈಗಾಗಲೇ ಅವರ ತಂದೆ ತಾಯಿಯವರಿಗೆ, ಅವ್ರ ಮನೆಯವ್ರಿಗೆ ಇಷ್ಟು ಘಾಸಿ ಆದಂಥ ಸಂದರ್ಭದಲ್ಲಿ ನೀವೇನು ಬರೆ ಮೇಲೆ ಉಪ್ಪು ಹಾಕುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅನ್ನೋಂತ ಕೇಳೋಕ್ಕಾಗತ್ತೆ. ಇವತ್ತು ಯಾರು ಬೇರೆ ಅಲ್ಲ, ಅವರು ನಿಮ್ಮದೇ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು, ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವ್ರ ಮಗಳು ಇಷ್ಟು ಬರ್ಬರವಾಗಿ ಹತ್ಯೆ ಆಗಿದೆ, ಅದನ್ನು ಬಂದು ನೀವು ನಿಂತು ನೋಡುವಂಥದ್ದು ಬಿಟ್ಟು ಈ ರೀತಿಯಾದಂಥ ಕುಚೋದ್ಯ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಪ್ರಕರಣವನ್ನು ತಿರುಗಿಸುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ದಿವಸ ಅವರ ತಂದೆ ಅವರು ನಿರಂಜನ್ ಹಿರೇಮಠ ಅವರು ಆಗ್ರಹ ಮಾಡಿದರು, ನನಗೆ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲಿ ಮೇಲೆ ಇಲ್ಲ, ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ, ನೀವು ದಯವಿಟ್ಟು ಕೇಂದ್ರದಲ್ಲಿರತಕ್ಕಂಥ ನಾಯಕರು ಇದನ್ನು ಸಿಬಿಐ ತನಿಖೆಗೆ ನೀವು ತೆಗೆದುಕೊಂಡ್ರೆ ನನ್ನ ಮಗಳಿಗೆ ನ್ಯಾಯ ಸಿಗ್ತೈತೆ ಅನ್ನತಕ್ಕಂಥದ್ದು. Brought to you by Vigard.